ಹಲೋ ಸ್ನೇಹಿತರೆ, ಇವತ್ತಿನ ದಿನ ನನ್ನ ಕಸಿನ್ ಸಿಸ್ಟರ್ ಮಗಳಾದ ಅನನ್ಯಳ ಹುಟ್ಟುಹಬ್ಬ. ಸೊ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅನನ್ಯ. ದೇವರು ನಿನಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನ್ನ ಪುಟಾಣಿ ಅನನ್ಯಾಗ ಆಶೀರ್ವಾದ ಮಾಡಿರಿ, ವಿಶಸ್ಸನ್ನು ಕಳಿಸ್ರಿ ಅಂತ ಕೇಳ್ಕೊಳ್ತೇನೆ. ನೋಡ್ರಿ, ನಿನ್ನೆ ದಿವಸ ಸಾತ್ವಿಕನ ಬರ್ತ್ಡೇಗೆ ಸಾಕಷ್ಟು ಜನ ವಿಶಸ್ಸನ್ನು ಕಳಿಸಿರಿ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ಕೂಡ ಅನನ್ಯಾಗೂ ಕೂಡ ಅಷ್ಟೇ ಪ್ರೀತಿಯನ್ನು ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡ್ರಿ, ಬೆಳಗ್ಗೆ ನಾವು ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ನಾನು 9:30 ಆಯ್ತು. ಈಗ ಕಾವೇರಿ ಹೋದಾದ ನಂತರ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣಂತ ಇವತ್ತಿನ ದಿವಸ ಹೇಗೆಲ್ಲ ಕಳೀತೈತಿ, ಇವತ್ತಿನ ದಿವಸ ಏನೆಲ್ಲ ನಡೀತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಂಕ್ರಾಂತಿ ಏನಂತ ಸ್ಪೆಷಲ್ ಏನು ಇರಲಿಲ್ಲ. ನೋಡಿದ್ರಿ ನೀವು ಲಾಸ್ಟ್ ಬ್ಲಾಗ್ ಒಳಗೆ ಸಿಂಪಲ್ ಆಗೇನೇ ಇತ್ತು, ಯಾಕಂದರೆ ಕೆಲವೊಂದು ಆರ್ಡರ್ಸ್ ಎಲ್ಲ ಇತ್ತು, ಹೀಗಾಗಿ ಅದಕ್ಕೋಸ್ಕರ. ಸೊ ಹೊರಗಡೆದು ವ್ಯೂ ನೋಡಿರಿ. ಇದರೊಂದಿಗಿನ ನಾನು ಒಂದು ಪ್ರಕೃತಿ ಪರಿಸರದೊಂದಿಗಿನ, ಅದು ನೀವು ಇಷ್ಟಪಡುವಂಥ ಪರಿಸರ, ಅದಕ್ಕೋಸ್ಕರ ಅಲ್ಲಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಬರ್ರಿ ನೋಡೋಣ ಇವತ್ತು ಏನೇನೆಲ್ಲ ಹಾಕಿತ್ತಂತ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡಿರಿ, ಹೊರಗಡೆನೇ ಕೂತೀನಿ. ಅದನ್ನು ನಿಮ್ಗೆ ಪರಿಸರದೊಂದಿಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ. ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಚಹಾ ಕುಡಿತೇನೆ. ನನ್ನ ಟಿಫನ್ ಆದಮೇಲೆ ಇಲ್ಲಿ ಕೂತ್ಕೊಂಡು ಚಹಾ ಕುಡಿಯೋದು. ಬೆಳಗ್ಗೆ ಏನಂತ ಬರೀ ರುಟೀನ್ ಇರೋಂಗಿಲ್ಲ ಅನ್ನೋದು ಅಷ್ಟೇ, ಆದರೆ ಅಷ್ಟು ಆರಾಮಾಗಿ ಕೂತ್ಕೊಂಡು ಚಹಾ ಕುಡಿಯೋಷ್ಟು ಇರೋಂಗಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಂತೂ ಗೊತ್ತನೇ ಐತಿ, ಸ್ವಲ್ಪ ಜೀರಿಗೆ ನೀರು ಕುಡಿತೀನಿ ನಾನು. ಆಮ್ಯಾಗ ಟಿಫನ್ ಮಾಡ್ತೀನಿ. ಒಂದೊಂದ್ಸಲ ಕಾವೇರಿ ಜೊತೆನೇ ಮಾಡ್ತೀನಿ, ಒಂದೊಂದ್ಸಲ ಏನಾರು ಕೆಲಸ ಮಾಡೋಕತ್ರೆ ಆಕಿಗೆ ಲೇಟ್ ಆಕೈತಲ್ಲ, ಸೊ ನೀವು ಮಾಡಿ ಹೋಗಿ ನಾನು ಆಮೇಲೆ ಮಾಡ್ಕೊತೀನಿ ಅಂತೀನಿ. ಇವತ್ತು ಆಕೆ ಹೋದಾದ ನಂತರ ನಾನು ಟಿಫನ್ ಮಾಡಿಕೊಂಡೆ ಮತ್ತು ಚಹಾ ಕುಡಿದೆ. ಟಿಫನ್ ಆದಮೇಲೆ ಚಹಾ ಕುಡಿದು ಮಾತ್ರ ಇಲ್ಲೇ ಕೂತ್ಕೊಂಡು ಚಹಾ ಕುಡಿತೀನಿ ನಾನು. ಇಲ್ಲೆಲ್ಲ ಸ್ವಲ್ಪ ನೇಚರ್ ನೋಡ್ಕೋತ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಚಹಾ ಕುಡಿತೀನಿ. ಅದ್ರ ಜೊತೆಗೆ ವಾಟ್ಸಪ್ ಚೆಕ್ ಮಾಡೋದು ಮತ್ತು YT ಸ್ಟುಡಿಯೋ ಚೆಕ್ ಮಾಡೋದು, ನೀವೆಲ್ಲರ ಕಮೆಂಟ್ಸಿಗೆ ರಿಪ್ಲೈ ಮಾಡೋದು, ಕೆಲವೊಂದು ಇವತ್ತಿನ ಪ್ಲ್ಯಾನ್ಸ್ ಮಾಡೋದು. ಸೊ ಇಲ್ಲಿ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಏನೇನು ಆಗಬೇಕು, ಇವತ್ತು ಏನೇನು ಮಾಡಬೇಕು ಅಂತ ಸ್ವಲ್ಪ ಏನೇನು ಕೆಲಸಗಳದಾವಂತ ಸ್ವಲ್ಪ ಇದನ್ನು ಮಾಡ್ಕೊಂಡು ನಂತರ ಮಾಡೋದಂತ ಹೇಳಿ ಇಲ್ಲೇ ನಾನು ಟಿಫನ್ ಮಾಡಿ ಏನು ಚಹಾ ಕುಡ್ದೆ ಅಲ್ಲ. ಸೊ ಚಹಾ ಕುಡಿಯೋಕಂದ್ರೆ ಮಂಜುಳಾ ಅವ್ರು ಬಂದರೆ, ಅವ್ರು ಇವತ್ತು ಮಗಳ ಕಡೆ ಹೋಗಕತ್ತಾರ, ಜ್ಯೋತಿ ಕಡೆ. ಆಕಿ ಬೆಂಗಳೂರಲ್ಲೇ ಇರೋದು, ವರ್ಕ್ ಮಾಡ್ತಾಳಲ್ಲೇ. ಅವ್ರ ಮನೆಯವರು ಅಲ್ಲೇ ವರ್ಕ್ ಮಾಡ್ತಾರೆ. ಸೊ ಮಗಳಿಗೆ ಭೇಟಿ ಆಗಕ್ಕಂತ ಹೇಳಿ ಹೋಗ್ತಾ ಇದ್ದಾರೆ. ಮಂಜುಳಾ ಮತ್ತು ಅವ್ರ ತಾಯಿಯವರು ಸೇರಿ ಹೋಗ್ತಾಯಿದ್ರು. ಅದನ್ನು ಹೇಳ್ತಾಯಿದ್ರು ನನ್ನ ಕಡೆಗೆ. ಸೊ ನಾನು ಕೆಲವೊಂದು ತಿಂಡಿಗಳನ್ನು ಕೊಡ್ತೀನಮ್ಮ, ಆಕೆಗೂ ತೊಗೊಂಡು ಹೋಗಂತ ನಾನು ಅದನ್ನು ಹೇಳ್ತಾ ಇದ್ದೆ. ಅಷ್ಟರಲ್ಲೇ ತಂಗಿ ಬಂದಳು. ತಂಗಿ ಜೊತೆಗೆ ಅಪ್ಪನೂ ಬಂದಾರ. ಅಪ್ಪಾಜಿಗೆ ದೊಡ್ಡಪ್ಪ ಕಾಲ್ ಮಾಡಿದ್ರು. ಸೊ ದೊಡ್ಡಪ್ಪನ ಜೊತೆ ಮಾತಾಡಕತ್ತಿದ್ರಪ್ಪ. ತಂಗಿನ ಕರ್ಕೊಂಡು ಬಂದಾಳ. ಅಪ್ಪಾಜಿಗೆ ಅಷ್ಟೊಂದು ನಡೀಲಿಕ್ಕೆ ಆಗೋದಿಲ್ಲ ರೀ, ಅಂದರೆ ದಮ್ ಅಂತಾರಲ್ಲ ಅದೂ ಆಗ್ತೈತಿ. ಆಮೇಲೆ ಕಾಲು ಹಿಡ್ಕೊಂಡಂಗೆ ಆಗ್ಬಿಟ್ಟವ ಅವರಿಗೆ. ಅದಕ್ಕೋಸ್ಕರ ತಂಗಿನ ಕರ್ಕೊಂಡು ಬಂದಾಳ. ಮೊನ್ನೆ ದಿವಸ ಹೇಳಿ ಕಳಿಸಿದ್ದೆ ನಾನು, ಸಾಕಷ್ಟು ಸರಿ ಕರೆದಿದ್ದೆ ಬಿಡ್ರಿ ಅಪ್ಪಾಜಿಗೆ. ಬಟ್ ಅಪ್ಪಾಜಿ ಮನೆ ಬಿಟ್ಟು ಎಲ್ಲಿ ಹೋಗಂಗೇ ಇಲ್ಲ. ನಾನು ತಂಗಿ ಮನೆಯಾಗಿದ್ದಾಗೂ ಅಷ್ಟೇ ಎಷ್ಟು ಸರಿ ಹೇಳ್ತಿದ್ವಿ, ಏನಾದರೂ ಒಂದಿಟ್ಟು ಎದಕ್ಕಾದರೂ ಬಂದ್ರಂದ್ರೆ, ಏನಾದರೂ ಮಕ್ಕಳ ಬರ್ತ್ಡೇಗೆ ಇಲ್ಲ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ದಾಗ ಕರೆಸಿದ್ವಿ ಅಂದರೆ ಊಟ ಮಾಡಿ ಹೋಗೇ ಬಿಡ್ತಿದ್ರು, ನಿಲ್ತಿದ್ದೇನೆ ಇಲ್ಲ. ಇಲ್ಲಿ ಬಂದಮೇಲೆನೂ ಸಾಕಷ್ಟು ಸರಿ ಕರೆದೇ ಇದ್ದೆ ನಾನು, ಬಂದಿದ್ದೇನೆ ಇಲ್ಲ. ಸೊ ಇವತ್ತು ಬಂದಾರ ನೋಡ್ರಿ. ನಮ್ಮ ಏರಿಯಾಕ್ಕೆ ಯಾಕೆ ಬಂದ್ರಿ ನೀವು? ನಮ್ಮ ಏರಿಯಾಕ್ಕೆ ಯಾಕೆ ಬಂದ್ರಿ? ಅಲ್ಲ ಅಲ್ಲಿ ಹೋಗಿ ಕುಂದಿರ್ತೀರಿ, ಇಲ್ಲಿ ಕುಂತ್ರಿ ಇಡೀ ರಾಮನಗರ ಕಾತೆ ಟೈಮ್ ಪಾಸ್ ಆಕತಿ. ಸಾವಕಾಶ ಹತ್ರ ಬಾ ಬಾ ಅಂತೈತಿ. ಇಲ್ಲಿ ಕುಂದ್ರ ನೋಡ್ರಿ ಇಡೀ ರಾಮನಗರ ಕಾರ್ತೈತಿ. ಬಿಸಿಲಿಗೆ ಕುಂದಿರ್ತಾರ. ಈ ಕಡೆ ಬರ್ರಿ, ಬಿಸಿಲು ಐತಲ್ಲಿ. ಬಿಸಿಲಿಗೆ ಬೇಕು, ಬಿಸಿಲು ಬೇಕು. ಎಷ್ಟು ಹಿಂಗದ ಒಂದಿಟ್ಟು ಅಡ್ಯಾಡ್ಕೊಂತ ಬಂದು ಕುಂತ್ರ ಆರಾಮ್ ಅನಿಸ್ತೈತಿ. ಒಂದಿಟ್ಟು ಅಂಗಡಿ ಕಡೆ ಹೋಗಿ ಕುಡಿರ್ತಿದ್ರಿ, ಈಗ ಅದನ್ನು ಬಿಟ್ರ. ನಮ್ಮವಾಗ ಒದರಾಡ ಕಳ್ಸ್ಯಾನ ಮೊನ್ನೆ. ಹಾಂ ಬಂದ್ರಾಕತ್ತಿಲ್ಲ ಅವ್ರಿಗೆ ಅಂತ ಹೇಳಿ ಅದ ಅಂತ ಆಕಿ. ಎಷ್ಟು ದಿನ ಹೋಗಿದ್ರಿ? ಯಾರಿಗೆ ಹೊಂಟೆ ನಾವು ಬೆಂಗಳೂರಿಗೆ ಮತ್ತೆ ಏನಕ್ಕೆ? ಜ್ಯೋತಿ ಕಡೆ. ಹಂಗೆ 2 ತಿಂಗಳು ಮೂರಾಗೈತಿ. ಅದಕ್ಕೆ ಈಕಿಗೆ ಸತ್ಯನಾರಾಯಣ ಪ್ರಸಾದ ಮಾಡ್ಕೊಂಡ. ನಾನು ಏನು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡಿದ್ರಿ ನೀವು, ಅಪ್ಪ ಬಂದ್ರೆ ಹೌದು. ಯಾಕಂದ್ರೆ ಸಾಕಷ್ಟು ಸರಿ ಅವರಿಗೆ ಹೇಳಿದ್ದೆ ನಾನು, ಒಂದಿಷ್ಟು ದಿವಸ ಬರ್ರಿ ನನ್ನ ಮನೆಗಿರ್ರಿ, ನಿಮಗೂ ಸ್ವಲ್ಪ ಬದಲಿ ಅನ್ನಿಸ್ತೈತಿ, ನನಗೂ ಖುಷಿ ಅನ್ನಿಸ್ತೈತೆ ಅಂತ. ಆದರೆ ಅಪ್ಪ ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಯಾವಾಗ್ಲೂ ಹೋಗಂಗಿಲ್ಲ. ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು.
ಬಟ್ ಮೊನ್ನೆ ಅವನ ಮುಂದಂತೂ ಸ್ಟ್ರಿಕ್ಕಾಗಿ ಹೇಳೇ ಕಳಿಸಿದ್ದೆ, ಇಲ್ಲ ಕಳಿಸ್ಕೊಡೋರಿಗೆ ಒಂದಿಷ್ಟು ದಿವಸ ಅಂತ ಹೇಳಿ. ಸೊ ಈಗ ನೋಡ್ರಿ ಹಬ್ಬ ಮಾಡ್ಕೊಂಡ್ರೆ ಇವತ್ತು ಬಂದಾರ, ಖುಷಿ ಆಯ್ತು. ಇರ್ತಾರೆ ಒಂದಿಷ್ಟು ದಿವಸ, ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಎಷ್ಟು ಸಲ ಕರೆದ್ರು ಬಂದಿದ್ದಿಲ್ಲ, ಇವತ್ತು ಬಂದಾರ, ನಿಜವಾಗ್ಲೂ ಭಾಳ ಸಂತೋಷ ಆಗೈತಿ. ಇನ್ನು ನನ್ನ ಬ್ಲಾಗ್ ಒಂದಿಷ್ಟು ದಿವಸ ನೀವು ಅವ್ರನ್ನ ಕಂಟಿನ್ಯೂ ನೋಡ್ತೀರಿ. ಬಂದ್ರೆ ಮತ್ತು ಸ್ವಲ್ಪ ತಂಗಿನೂ ಅದೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ಲ, ನೈಟ್ ಶೂಟ್ ಹೊಂಟಾಳಿಗಾಕಿ, ಮತ್ತು ಅಪ್ಪನ ಕರ್ಕೊಂಬಂದ್ಲ, ಮತ್ತು ಉಪ್ಪಿಟ್ಟು ಮಾಡಿದೆ, ಚಹಾ ಮಾಡಿದೆ, ಟಿಫನ್ ಮಾಡಿದ್ರೆ. ಸೊ ಈಗ ಕೂತಾರ, ಆ ಖುಷಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ ಅವ್ರು ಬಂದಿದ್ದು. ನನ್ನ ಮನೆಗೆ ಬಂದ್ರಲ್ಲ ಅಂತ ಹೇಳಿ, ನನ್ನ ಜೊತೆ ಒಂದಿಷ್ಟು ದಿವಸ ಇರ್ತಾರಲ್ಲ ಅಂತ, ಅದೊಂದು ಸಂತೋಷನ ಬೇರೆ. ಅವಾಗ ಬರ್ತಾಳೆ, ಒಂದಷ್ಟು ಅನ್ಸಂಗಿಲ್ಲ ನಮಗೆ, ಬಟ್ ಅಪ್ಪಾಜಿ ಒಟ್ಟು ಬರೋಂಗಿಲ್ಲ ಮನೆ ಬಿಟ್ಟು. ಈಗ ಬಂದಾರ, ಸೊ ಖುಷಿ ಆಯ್ತು ನೋಡ್ರಿ. ಅದನ್ನ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ. ಇನ್ನು ಅವ್ರ ಜೊತೆ ನನ್ನ ರೂಟೀನ್ ಹೆಂಗೆ ಇರ್ತೈತಿ ಅದನ್ನು ನಿಮಗೆ ನೋಡೋಕೆ ಸಿಗ್ತೈತಿ. ಸ್ವಲ್ಪ ನಿಮಗೂ ಚೇಂಜ್ ಅನ್ನಿಸ್ತೈತಿ. ಅಪ್ಪಾಜಿ ಜೊತೆ ನನ್ನ ಬ್ಲಾಗ್ಸ್ ಇರ್ತಾವೆ ಇನ್ಮೇಲೆ. ಸೊ ವಿಡಿಯೋನ ಒಟ್ಟು ಸ್ಕಿಪ್ ಮಾಡ್ದಂಗೆ ಡೈಲಿ ತಪ್ಪದೆ ನೋಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ. ಇಲ್ಲಿ ಕುಂತಾರೆ ನೋಡ್ರಿ, ನಾಷ್ಟ ಆತು, ಚಹಾ ಆತು. ಅಪ್ಪ ಹೆಂಗೆ ಅನ್ಸತೈತ್ರಿ? ಆರಾಮೈತನ ವಾತಾವರಣ? ಹಾಂ, ಅವ್ರು ಯಾವಾಗಲೂ ಇಷ್ಟ ನೋಡ್ರಿ, ಸಾಫ್ಟ್ ಅವರು, ಜಾಸ್ತಿ ಮಾತಾಡೋಂಗಿಲ್ಲ. ಈಗಂತೂ ಭಾಳ ವೀಕ್ ಅನಿಸಿದ್ರು, ಅದಕ್ಕೆ ನಾನು ಸ್ವಲ್ಪ ನಮ್ಮ ಮಮ್ಮಿಗೆ ಬೈದು ಕರೆಸ್ಕೊಂಡೇನಿ. ಅವ್ರು ಒಟ್ಟ ಬರೋಂಗಿಲ್ಲ ಮನೆ ಬಿಟ್ಟು, ಎಲ್ಲಿ ಬಂದಾರ ಆರಾಮಾಗಿ ಅವ್ರ ಜೊತೆ ಬ್ಲಾಗ್ಸ್ ಬರ್ತಾವೆ ನೋಡ್ರಿ. ಧೈರ್ಯ ಮಾಡಿ ಬಂದ್ರೇನ? ಹಾಂ, ಅವ್ವ ಹೇಳಿದ್ಲ? ಹಾಂ ಹಾಂ, ಹಾಂ ಹಾಂ ಇರ್ರಿ, ಆರಾಮಿರ್ರಿ. ನೋಡಿದ್ರಲ್ಲ, ಇಷ್ಟ ಅವ್ರು ಸೈಲೆಂಟ್ ಅವ್ರು. ನಮ್ಮ ಮಮ್ಮಿ ಆದರೆ ಮಾತಾಡ್ತಿದ್ಲ, ನಿಮ್ಮ ಜೊತೆ ಇನ್ನೂ ಮಾತಾಡ್ತಿದ್ಲ. ಅಪ್ಪ ಅಷ್ಟೇ ರೀ, ಯಾವಾಗಿದ್ರು ಅಷ್ಟೇ ಅವ್ರು. ಇರಲಿ, ಅವ್ರ ನೇಚರ್ ಹಂಗೈತಿ. ಸೊ ಇರಲಿ, ಆರಾಮಿರಲಿ, ಸಾಕಷ್ಟನ. ಖುಷಿ ಆಯ್ತು. ಸ್ನೇಹಿತರೆ, ಇದು ನೆಕ್ಸ್ಟ್ ಡೇ ನೋಡ್ರಿ. ಅಪ್ಪ ಬಂದ ನೆಕ್ಸ್ಟ್ ಡೇ ಫ್ರೈಡೇ ಮಾರ್ನಿಂಗ್. ಎಲ್ಲರೂ ಚಟ್ನಿ ರೆಸಿಪಿನ ಭಾಳ ದಿನದಿಂದ ಕೇಳ್ತಾನೆ ಇದ್ರಿ. ಇವತ್ತು ಮಾಡ್ತಾಯಿದ್ದೆ, ಮಾಡೋ ಮುಂದೆ ಪಟ್ ಅಂಥೇಳಿ ನೆನಪಾತು. ಹೌದಲ್ಲ ಪಾಪ, ಸ್ನೇಹಿತರೆ ಎಷ್ಟೋ ಜನ ನನಗೆ ಎಷ್ಟು ದಿನದಿಂದ ಕೇಳಾಕತ್ತಾರ, ಕೊಬ್ಬರಿ ಚಟ್ನಿ ರೆಸಿಪಿನ ತೋರಿಸ್ರಿ, ನೀವು ಚೆನ್ನಾಗಿ ಮಾಡ್ತೀರಿ ಅಂಥೇಳಿ. ಅದಕ್ಕೋಸ್ಕರ ನಾನೀಗ ಮಾಡ್ತಾಯಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಫ್ರೆಶ್ಶಾಗಿ ಕಾಯಿ ಒಡ್ಕೊಂಡೆ. ಈಗ ಅದ್ರಾಗ ಒಂದು ಅರ್ಧ ಹೋಳ್ಗೆ ಕಾಯಿನ ತೊಗೊಂಡು ಸೊಟ್ಟಿ ಅಂದರೆ ಅದರ ಹಿಂದೆ ಏನು ಚಿಪ್ ಇರ್ತೈತಿ ಅದನ್ನು ತೆಗೆದು ಈಗ ಸಣ್ಣಗೆ ನೋಡ್ರಿ ಈ ಥರ ನಾನು ಹೆಚ್ಚುತ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಬೋದು, ಇಲ್ಲ ತುರಿಯೋ ಮನೆಯಲ್ಲೇ ತುರ್ಕೊಂಡಾದರೂ ತುರ್ಕೋಬೋದು ಕೊಬ್ಬರಿನ. ನಾನು ಈ ಥರ ಹೆಚ್ಚಿನ ಹಾಕ್ತೀನಿ, ತೆಳುವಾಗಿ ಹೆಚ್ಚಿ ಹಾಕಿದ್ರೂ ಕೂಡ ಸಣ್ಣ ಆಗ್ತೈತಿ. ಆದರೆ ಏನಂದ್ರೆ ಸ್ಟಾರ್ಟಿಂಗ್ನ ನೀರು ಹಾಕಿ ಗ್ರೈಂಡ್ ಮಾಡಬಾರ್ದು ಅಷ್ಟೇ ರೀ. ಮೊದಲು ಸ್ವಲ್ಪ ಡ್ರೈ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಸಣ್ಣ ಆಗ್ತೈತಿ ಚಟ್ನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ನ ನೀರು ಹಾಕಬಾರ್ದು. ಈ ಥರ ಕಟ್ ಮಾಡಿದಾಗ ತುರಿದಾಗ ನಡಿತೈತಿ, ಬೇಗ ಸಣ್ಣ ಆಗ್ತೈತಿ. ಸೊ ಅದಕ್ಕೋಸ್ಕರ ನೋಡಿರಿ, ಈ ಥರ ಕೊಬ್ಬರಿನ ಮೊದಲೇ ಕಟ್ ಮಾಡ್ಕೊಂಬಿಡ್ರಿ. ಆದಷ್ಟು ಫ್ರೆಶ್ ಕಾಯಿದ್ರೆ ಚಲೋ. ಮತ್ತು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿದಂಥ ಕೊಬ್ಬರಿನ ಹಾಕ್ಕೊಂಬಿಡೋದು. ನಾನಿಲ್ಲೇ ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಕಾಯಿ ಒಳಗೆ ಅರ್ಧ ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಇದಿಷ್ಟು ಹಾಕ್ಕೊಂಡಾದ ನಂತರ ಇದಕ್ಕೇನೈತಿ ಒಂದಿಷ್ಟು ಬೆಳ್ಳುಳ್ಳಿನ ಹಾಕೋತೇನೆ, ಒಂದು 5-6 ಎಸಳು ಅಂತ ಹೇಳ್ಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಚಟ್ನಿದ ಫ್ಲೇವರ್ ಮತ್ತು ಟೇಸ್ಟ್ ಚೆನ್ನಾಗಿರ್ತೈತೆ ಅಂಥೇಳಿ ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಬಿಡೋಣ್ರಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ಭಾಳ ಅಂದ್ರೆ ಭಾಳ ಕಡಿಮೆ ಹಾಕ್ತೀನಿ ಪದಾರ್ಥ. ಮತ್ತು ಚಟ್ನಿ ಮಾತ್ರ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಸಿಂಪಲ್ಲಾಗಿ ಮಾಡುವಂಥದ್ದು, ನೀವು ಕೂಡ ಇದೇ ರೀತಿ ಮಾಡಿರಿ. ಮೇನಾಗಿ ಇದಕ್ಕೆ ಏನಪ್ಪ ಅಂದ್ರೆ ಖಾರದ ಮೆಣಸಿನ್ಕಾಯಿನ ಯೂಸ್ ಮಾಡಿರಿ. ಖಾರದ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಬಳಸ್ತೀವಿ, ಹೀಗಾಗಿ ಕಲರ್ ಚಟ್ನಿದ ಚೇಂಜ್ ಆಗಂಗಿಲ್ಲ. ಕಡಿಮೆ ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ನಾವು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಡ್ತೀವಲ್ಲ, ಆವಾಗ ಖಾರ ಏನು ಚಟ್ನಿ ಕಲರ್ ಗ್ರೀನ್ ಆಗಿಬಿಡ್ತೈತೆ ರೀ. ಹೀಗಾಗಿ ಆದಷ್ಟು ಖಾರದ ಮೆಣಸಿನ್ಕಾಯಿನ ಯೂಸ್ ಮಾಡಿರಿ. ಮತ್ತು ಎರಡನೇದು ಏನಪ್ಪ ಅಂದ್ರೆ ಪುಟಾಣಿ ಅಥವಾ ಹುರಿದ ಶೇಂಗಾನ ಯೂಸ್ ಮಾಡಿರಿ. ಚಟ್ನಿ ರುಚಿನೂ ಆಗ್ತೈತಿ, ಕಲರು ಕೂಡ ವೈಟಾಗಿ ಚೆನ್ನಾಗಿ ಬರ್ತೈತಿ. ಇಷ್ಟು ಪದಾರ್ಥ ಹಾಕಿ ನಾನೀಗ ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿರಿ. ಆಲ್ಮೋಸ್ಟ್ 80% ಗ್ರೈಂಡ್ ಮಾಡಬೇಕು. ಅದಾದ ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಟೈಮಲ್ಲೇ ಹಾಕಬೇಕು. ಸ್ಟಾರ್ಟಿಂಗಲ್ಲೇ ಹಾಕಿದರೆ ಕಲರ್
ಗ್ರೀನ್ ಆಗ್ತೈತಿ ಚಟ್ನಿದ. ಹೀಗಾಗಿ ಈ ಟೈಮಲ್ಲೇ ಹಾಕಿ ಒಂದು ಎರಡು ಆಗಳು ಅನ್ಬೋದು ಅಥವಾ ಕಾಲು ಚಮಚ ಅನ್ಬೋದು ಸಕ್ಕರೆ ಆಪ್ಷನಲ್, ಬಟ್ ಹಾಕಿದ್ರೆ ಚೆನ್ನಾಗಿರ್ತೈತಿ, ಟೆಂಪ್ಟಿಂಗ್ ಆಗಿ ಚೆನ್ನಾಗಿರ್ತೈತಿ, ಖಾರ ಸಿಹಿ ಸಿಹಿ ಹೀಗಾಗಿ. ಮತ್ತು ನೀರು ಹಾಕಿರಿ, ನಾನಿಲ್ಲಿ ತೆಂಗಿನಕಾಯಿ ಹೊಡೆದಿದ್ದು ನೀರೇ ಇತ್ತು, ಅದನ್ನು ಹಾಕ್ಕೊಂಡೆ ಒಂಚೂರು. ಈಗ ಹಾಕಿ ಪಲ್ಸ್ ಮೋಡ್ನ್ಯಾಗ ಭಾಳ ಸಣ್ಣ ತಿರುಗಬಾರ್ದು, ಅಂದ್ರೆ ನಮ್ಮ ಚಟ್ನಿ ಒಳಗೆ ಕೊತ್ತಂಬರಿ ಕಾಣಿಸ್ಬೇಕ್ರಿ ಸ್ವಲ್ಪ ಸ್ವಲ್ಪ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಒಂದೆರಡು ಸಲ ಆನ್ ಆಫ್ ಮಾಡಿದ್ರೆ ಸಾಕು. ಅಂದ್ರೆ ಕೊತ್ತಂಬರಿ ಫ್ಲೇವರು ಚಟ್ನಿ ಒಳಗೆ ಬಿಟ್ಕೊಳ್ತೈತಿ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತಿ ಚಟ್ನಿ. ಹೀಗಾಗಿ ಭಾಳ ಸಣ್ಣಗೆ ಮಾಡಬಾರ್ದು, ಒಂದೆರಡು ಸಲ ಆನ್ ಆಫ್ ಮಾಡಿದ್ರೆ ಸಾಕು. ನೋಡ್ತಾ ಇದ್ರಲ್ಲ, ಹೋಟೆಲ್ ಸ್ಟೈಲ್ ಒಳಗೆ ರೆಡಿ ಆಗ್ತೈತಿ ಚಟ್ನಿ. ಇದೇ ಥರ ನೋಡ್ರಿ ನಾ ಸಿಂಪಲ್ಲಾಗಿ ಮಾಡೋದು ಕೊಬ್ಬರಿ ಚಟ್ನಿನ. ಸೊ ಇದಕ್ಕೊಂದು ಸಿಂಪಲಾದ ಒಗ್ಗರಣೆ ಆಲ್ರೆಡಿ ಹಾಕಿಟ್ಟಿದ್ದೆ ನಾನು, ಯಾಕಂದ್ರೆ ತಣ್ಣಗಾಗಲಿ ಅಂಥೇಳಿ. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಬೇಕು ಚಟ್ನಿಗೆ ಒಗ್ಗರಣೆನ ಯಾವಾಗಲೂ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ್ರೆ ಒಗ್ಗರಣೆ ರೆಡಿ ಆಗ್ತೈತಿ. ಅದಕ್ಕೆ ನಾವು ರುಬ್ಕೊಂಡಂಥ ಚಟ್ನಿ ಹಾಕಿ ಕಲಿಸ್ಬಿಟ್ರೆ ಚಟ್ನಿ ರೆಡಿ. ಸೊ ಇದೇ ಥರ ನೋಡಿರಿ, ಸಾಕಷ್ಟು ಸಲ ಕೇಳಿದ್ರಿ, ನನಗೆ ಇವತ್ತು ನೆನಪಾದ ಪಟ್ಟಂತ. ಸೊ ರೆಡಿ ಮಾಡಿದೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಚಟ್ನಿ ರೆಸಿಪಿ ನೋಡಿದ್ರಿ, ಸಾಕಷ್ಟು ದಿನ ಕೇಳಾಕತ್ತಿದ್ರಿ ನೀವು. ಸೊ ಅದನ್ನು ಶೇರ್ ಮಾಡಿದೆ. ಸೊ ಅದಕ್ಕೆ ಇವತ್ತು ಚಟ್ನಿ ಜೊತೆಗೆ ಇಡ್ಲಿ ನೋಡ್ರಿ, ಬಿಸಿ ಬಿಸಿ ಇಡ್ಲಿ ಮಾಡೀನಿ. ಸೊ ಅದಕ್ಕೋಸ್ಕರ ಚಟ್ನಿ, ಮತ್ತಿಲ್ಲೇ ರೈಸ್ ಕೂಡ ಆಗೈತಿ, ಸಾಂಬಾರು ಐತಿ. ಕಾವೇರಿ ಸ್ನಾನ ಆತ, ರೆಡಿ ಆಗತ್ತಾಳ, ನೀನು ಹೊರಡ್ತಾಳ. ಹೊಂಟ್ಲು ನೋಡ್ರಿ ಕಾವೇರಿ. ನಮ್ಮ ತನಗೆ ಇಡ್ಲಿ ಕೊಟ್ಟೇನಿ, ಒಂದೆರಡು ಹಣ್ಣು ಕೊಟ್ಟೇನಿ, ಡಬ್ಬಿ ಹಾಕ್ಕೊಂಡು ಹೋಗ್ತಾಳಕಿನು. ತರುಣು ತಿಂದಾನೆ ಇಡ್ಲಿ, ಅದಕ್ಕೆ ಕೊಟ್ಟು ಹೋಗ್ಕೊಳ್ಳಲ್ಲಿ. ಲಘು ಬಾ ಅದ್ರಾಗ. ಕಾವೇರಿ ಹೋದ್ಲು. ಅಂದ್ರೆ ನಿನ್ನೆ ಹಣ್ಣು ತರಿಸಿದ್ದೆ ರೀ, ಅಪ್ಪ ಒಂದಾರಲ್ಲ, ಹಂಗಾಗಿ ತಿಂತಾರಂಥೇಳಿ ಅದ್ರಾಗ ಒಂದಿಷ್ಟು ತನಗ ತರುಣಕ್ಕೆ ಕೊಟ್ಟೆ. ಮಕ್ಕಳಿಗೆ ನಿನ್ನೆ ಕೊಟ್ಟು ಕಳಿಸಿದ್ದೆ, ಆ ಮನೆಗೆ, ತಂಗಿ ಮನೆಗೆ ಒಂದೆರಡು ಹಣ್ಣು. ಆಕೆ ತಂದಿರ್ತಾಳೆ ಕಂಪಲ್ಸರಿ, ಹಣ್ಣು ಇಟ್ಟಿರ್ತಾಳೆ ಆಕೆ. ನಾವು ತರೋದು ಕಡಿಮೆ ಇನ್ನು, ಯಾಕಂದ್ರೆ ಇಲ್ಲಿ ನಾನು ತಿನ್ಬೇಕು ರೀ, ಕಾವೇರಿ ಒಟ್ಟು ತಿನ್ನಂಗೇನೇ ಇಲ್ಲ. ನಾವು ತರೋದು ಕಡಿಮೆ, ಅದ್ರ ತಂಗಿ ಮನೆಗೆ ಕಂಪಲ್ಸರಿ ಹಣ್ಣು ಇರ್ತಾವೆ. ಆದರೂ ನಾವು ಒಂದೆರಡು ಕೊಟ್ಟು ಕಳಿಸಿದ್ದೆ. ಸೊ ಈಗ ಮಕ್ಕಳಿಗೆ ಕೊಟ್ಟೆ, ಇವು ಇಟ್ಟೀನಿ. ಅಪ್ಪನೂ ತಿನ್ನಂಗಿಲ್ಲ, ಅವ್ರಿಗೆ ಫೋರ್ಸ್ ಮಾಡ್ಬೇಕಷ್ಟೇ. ಇದು ಅಪ್ಪಾಜಿದೆ ಟ್ಯಾಬ್ಲೆಟ್ ಬಾಕ್ಸ್ ನೋಡ್ರಿ, ಇಲ್ಲೇ ಇಟ್ಟೀನಿ ಅವರಿಗೆ, ಕರೆಕ್ಟಾಗಿ ಅವ್ರಿಗೆ ಪಟ್ಟಂತ ಸಿಗಬೇಕಲ್ರಿ. ಹೀಗಾಗಿ ಇನ್ನೂ ಮಲ್ಕೊಂಡಾರಪ್ಪ. ಅಪ್ಪ ಇಲ್ಲಿ ಬಂದ್ರಲ್ಲ, ಅವ್ರಿಗೆ ಆರಾಮಿರಲಿ ಅಂತ ಹೇಳಿ ಕಾಕ ಬರಲಿಲ್ಲ. ಕಾಕ ಅಲ್ಲೇ ಅಪ್ಪರ ಮನ್ಯಾಗ ಮಲ್ಕೊಂಡ್ರು. ಇರಲಿ ಬಿಡ, ಅವ ಆರಾಮ ಮಕ್ಕೊಲ್ಲೇ. ಅಂದ್ರೆ ಅಪ್ಪಾಜಿ ಮಲ್ಕೊಳ್ಳೋದು ಪಲಂಗ್ ಖಾಲಿ ಐತಲ್ಲೇ, ಹಿಂಗಾಗಿ ಇಲ್ಲಿ ಖಾಲಿ ಐತಿ, ಇಲ್ಲಿ ಮಕ್ಕೋತೀನಿ ನಾನಂದ್ರೆ. ಸೊ ಕಾಕ ಬಂದಿಲ್ಲ ನೋಡ್ರಿ, ಅಪ್ಪಾಜಿನ ಮಕ್ಕೊಂಡಾರ.
ಮತ್ತು ಪೂಜೆನೂ ಆಯ್ತು. ಶುಕ್ರವಾರದ ಪೂಜೆ ಇವತ್ತು ಶುಕ್ರವಾರ. ಸೊ ನೋಡಿರಿ ಪೂಜೆನೂ ಮಾಡಿದ್ಲ ಕಾವೇರಿ. ಆಮೇಲೆ ಸಾಕಷ್ಟು ಜನ ನನಗೆ ಏನಪ್ಪ ನಿಮ್ಮ ದೇವರ ಮನೆಯಲ್ಲಿರುವಂಥ ಪಾರ್ವತಿ ಪರಮೇಶ್ವರದ್ದು ಏನು ಫುಲ್ ಫೋಟೋ ಐತಿ ಅಥವಾ ಟೈಲ್ಸ್ ಐತಿ, ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗೈತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ. ಇವತ್ತು ನೆನಪಾಯ್ತು ನನಗೆ, ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಒಂದು ಚಾಯ್ಸ್ ಅಂತಲೇ ಹೇಳ್ಬೋದು ರೀ. ಅದು ಅವ ಇಷ್ಟಪಟ್ಟಿದ್ಲು ಮತ್ತು ಹೇಳಿದ್ಲಕ್ಕಿ ಏನಂದ್ರೆ ಪಾರ್ವತಿ ಪರಮೇಶ್ವರ, ಸುಬ್ರಹ್ಮಣ್ಯ, ಗಣೇಶ ಎಲ್ಲರೂ ಒಟ್ಟಿಗೆ ಇದ್ದಿದ್ದನ್ನು ನೀನು ಅಲ್ಲಿ ಫೋಟೋ ಹಾಕು ಅಂತ ಹೇಳಿ. ಆ್ಯಕ್ಚುಲಿ ನಾ ಗಣೇಶ ಹಾಕೋಕಿದ್ದೆ, ಇಲ್ಲ ಎಲ್ಲರೂ ಒಟ್ಟಿಗೆ ಇದ್ದಿದ್ದನ್ನು ಹಾಕು ಅಂತ ಹೇಳಿ. ಮತ್ತು ಅವರ ಸೆಲೆಕ್ಟ್ ಕೂಡ ಮಾಡಿದ್ರು ಇದನ್ನು. ಅವ್ರ ಇಚ್ಛೆ ಪ್ರಕಾರನ ಹಾಕಿದ್ದಂತ ಹೇಳ್ಬೋದು. ಮತ್ತು ಎಲ್ಲರಿಗೂ ಇಷ್ಟ ಕೂಡ ಆಗೈತಿ. ಸೊ ಈ ರೀತಿ ಏನಿಲ್ಲ, ಅದು ಹೇಳಿದೆ ನಿಮ್ಗೆ. ಇಡ್ಲಿ ಚಟ್ನಿ ಮಾಡೀನಿ. ಈಗ ಅವ್ರಿಗೆಷ್ಟು ಕೊಟ್ಟೆ. ಕಾವೇರಿನೂ ತಿಂದ್ಲ, ನಾಷ್ಟ ಮಾಡಿದ್ಲ, ಅನ್ನ ಸಾಂಬಾರು ಕಟ್ಟಿದೆ, ಆಕೆಗೆ ಕಟ್ಕೊಂಡು ಹೋದ್ಲ. ಆಮೇಲೆ ತನ್ನೋಗೆ ಇಡ್ಲಿ ಕೊಟ್ಟೀನಿ. ಅಪ್ಪಾಜಿ ಯಾವಾಗ ನಾಷ್ಟ ಮಾಡ್ತೀನಿ ಅಂತಾರಲ್ರಿ, ಆವಾಗ ಬಿಸಿ ಹಾಕ್ತೀನಿ. ಅವ್ರಿನ್ನೂ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ಅಂದ್ರೆ ನಾಷ್ಟ 10-10:30 ಆಕೈತೆ ಅವ್ರದ್ದು. ಸೊ ಮತ್ತು ತಣ್ಣಗಾಗ್ಬಿಡ್ತಾವೆ, ಅದಕ್ಕೆ ನಂತರ ಹಾಕ್ತೀನಿ ಬಿಸಿ ಬಿಸಿ ಇಡ್ಲಿ. ಇಲ್ಲಿ ಇಟ್ಟಿಟ್ಟು ಬ್ಯಾಟರ್ ನೋಡಿರಿ ಇನ್ನೂ ಐತಿ. ಇದು ಉಪ್ಪು ಹಾಕಿದ್ದ, ಮತ್ತು ಇದು ಉಪ್ಪು ಹಾಕದೇ ಇರೋದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಳಗಿಟ್ರೆ ಆಯ್ತು ಅಂಥೇಳಿ. ಇನ್ನೊಂದು ಚೂರು ಏನಂತೀರಿ ನೀವು, ಹುಳಿ ಬರಲಿ. ಈಗ ತಂಡಿ ದಿನಕ್ಕೆ ಜಾಸ್ತಿ ಬಂದಿರಂಗಿಲ್ಲಲ್ಲ. ಸೊ ಇದು ಇನ್ನೊಂದು ಚೂರು ಲೇಟ್ ಆದಮೇಲೆ ನಾನು ಒಳಗಡೆ ಫ್ರಿಜ್ನಾಗ ಇಡ್ತೀನಿ. ಉಪ್ಪು ಹಾಕಿಲ್ಲ ಇದಕ್ಕೆ, ಇನ್ನೊಂದು ಸರಿ ಮಾಡ್ಕೋಕೆ ಬರ್ತೈತೆ ಅಂಥೇಳಿ. ಮತ್ತು ಅಪ್ಪ ಬಿಸಿನೀರು ಕುಡಿತಾರೆ. ಸೊ ಕಾಯಿಸಿ ಆರಿಸಿ ಇಟ್ಟಿನಿ ನೋಡ್ರಿ ನೀರು. ಸೊ ಇದಿಷ್ಟು ಈಗ ಅಡುಗೆ ಮನೆಯದು ರೂಟೀನ್. ಈಗ ಸದ್ಯಕ್ಕಂತೂ ಮುಗ್ದಂಗನ ರೀ. ಆಮ್ಯಾಗ ಮತ್ತೆ ನೋಡೋಣಂತ.